ಫ್ರೆಂಡ್ಸ್, ಇವಾಗ ನಾನು ತೋಪಿನ ದುರ್ಗಾದೇವಿ ದೇವಸ್ಥಾನದ ಜಾತ್ರೆಯಲ್ಲಿದ್ದೇನೆ. ಜಾತ್ರೆ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಜೋಕಾಲಿ ಬಂದವ, ಏನೇನ ಸೆಟಪ್ ಮಾಡಿದ್ದಾರೆ ಇಲ್ಲಿ, ಅವ್ನು ಯಾವ ಥರ ಸೆಟಪ್ ಮಾಡಿದ್ದಾರೆ ನಾನು ನಿಮಗೂ ತೋರಿಸ್ತೀನಿ ಇವಾಗ. ನೀವು ನೋಡ್ತಾ ಇದ್ರೆ ಜಾತ್ರೆ ಹೆಂಗಿದೆ, ಜಾತ್ರೆ ಎನ್ವಿರಾನ್ಮೆಂಟ್ ಯಾವ ತರ ಇದೆ ಅನ್ನೋದನ್ನ. ಜಾತ್ರೆ ಮಾತ್ರ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಎಲ್ಲಾ ಜನರು ಬಂದಿದ್ದಾರೆ, ಜಾತ್ರೆ ಒಳಗೆ ಪಾಲ್ಗೊಂಡಿದ್ದಾರೆ, ಮತ್ತೆ ಎಲ್ಲಾರು ಇಲ್ಲಿ ಆಟ ಆಡತ್ತಾರ, ಎಂಜಾಯ್ ಮಾಡತ್ತಾರ ಅಂತ ಹೇಳ್ಬೋದು. ಎಲ್ಲಾ ಜನನ ಜಾತ್ರೆನ ಅದ್ದೂರಿಯಾಗಿ ಮಾಡಕತ್ತಾರ. ನೀವು ನೋಡಕತ್ತೀರಿ, ಮಾತ್ರ ಭಾಳ ಖುಷಿಯಾದ ಎಂಜಾಯ್ ಮಾಡತ್ತಾರ ಅಂತ ಹೇಳ್ತೇನೆ. ಆಲ್ಮೋಸ್ಟ್ ಎಲ್ಲ ತೋರಿಸ್ತೀನಿ ಜಾತ್ರೆ ಒಳಗೆ ಏನೇನು ಬಂದೈತಿ, ಏನೇನು ಮಾಡ್ತಾರ, ಹೆಂಗೆ ನಡೆದೈತಿ ಜಾತ್ರೆ ಅನ್ನೋದನ್ನ. ಜಾತ್ರೆ ಒಳಗೆ ಏನೇನು ಬಂದಿದಾವ, ಜಾತ್ರೆ ಒಳಗೆ ಯಾವ್ದಾವ್ದು ಅಂಗಡಿ ಹಾಕಿದಾರ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಜಾತ್ರೆ ನೋಡ್ರಿ ನೀವು, ಜಾತ್ರೆಗೆ ಎಲ್ಲ ಬಂದವ. ಅಣ್ಣ ಹೆಂಗೆ 100 ರೂಪೀಸ್ ಎಲ್ಲ 100 ರೂಪೀಸ್ ಹೆಂಗೆ ಎಲ್ಲ ಒಂದ್ ರೇಟ್ 100 ರೂಪೀಸ್. ಇದು ತೊಗೊಂಡು 100 ರೂಪೀಸ್, ಆ ಹಾರ್ಟ್ ಶೇಪ್ ತೊಗೊಂಡು 100. ಇಲ್ಲಿ ಡಾಲ್ ಶಾಪ್ ಇದೆ. ಈ ಶಾಪ್ ಒಳಗೆ ನೀವೇನೋ ತೊಗೊಳ್ರಿ, ಬರೀ 100 ರೂಪಾಯಿ ಅಂತ ತೋರಿಸ್ತೀನಿ ಬೋರ್ಡ್. ಇದು ಪಿಲೋ ಅಂತಿದೆ, ಭಾರಿ ಸಾಫ್ಟ್ ಐತಿ ಮಾತ್ರ.
ಇಲ್ಲಿ ನೋಡ್ತಿದ್ದೀರಿ ನೀವು ಆರ್ಟಿಫಿಷಿಯಲ್ ಫ್ಲವರ್ ಬೊಕ್ಕೆನೂ ಬಂದಾವ ಇಲ್ಲಿ. ಇದು ನೋಡ್ತಿದ್ದೀರಿ ಇದು 100 ರೂಪೀಸ್ ಅಂತ. ಇಲ್ಲಿ ಏನೇ ತೊಗೊಂಡ್ರೆ 100 ರೂಪಾಯಿ. ಮಾತ್ರ ಮಸ್ತ್ ಐತೆ. ನೀವು ಇಲ್ಲಿ ನೋಡತ್ತೀರಿ ಎಲ್ಲ ಐಟಮ್ಸ್ ಅದಾವೆ ಅಲ್ಲಿ. ಗಾಡಿಯದು ಅದಾವ ಇಲ್ಲಿ ನೋಡತ್ತೀರಿ. 120 ಇದೆ ಫಿಕ್ಸ್ ರೇಟ್, ಕಡಿಮೆ ಇಲ್ಲ. ಎಷ್ಟು ಕೊಡಲಿ ಲಾಸ್ಟ್? ಹೌದಾ? ಇಲ್ಲಿ ನೀವು ನೋಡತ್ತೀರಿ ಸಣ್ಣ ಹುಡುಗರು ಆಟೋ ಸಾಮಾನು ಎಲ್ಲ ಸಿಗ್ತಾವಿಲ್ಲ, ಪ್ರತಿಯೊಂದು ಸಿಗ್ತಾವಿಲ್ಲ. ಮತ್ತು ಭಾಳ ಕಡಿಮೆ ಪ್ರೈಸ್ ಒಳಗೆ, ಜಾಸ್ತಿ ಏನಿಲ್ಲ. ಇಲ್ಲಿ ಸಣ್ಣ ಹುಡುಗರು ಆಟೋ ಸಾಮಾನು ಎಲ್ಲ ಅದಾವಿಲ್ಲ. ಅದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ನೋಡ್ರಿ, ಇಲ್ಲ ಕ್ಯಾಪ್, ಚಶ್ಮಾ. ಚಶ್ಮಾ ಅಂಗಡಿ ಮಾತಾಡ್ಸೋಣ ಇವಾಗ. ಇಲ್ಲಿ ನೋಡತ್ತೀರಿ ಇಲ್ಲಿ ಚಶ್ಮಾ ನೋಡತ್ತೀರಿ 100 ರೂಪಾಯಿ ಅಂತಿದ. ಸಾಲಿಡ್ ರೇಬನ್ ತರನ ಕಾಣತೈತಿ, ಬಟ್ ಒಟ್ಟು 100 ರೂಪಾಯಿ ಕೂಡ ಕಡ್ಡಿಲ್ಲ. ತುಂಬ ಬೇಜಾರು ಆಗೋ ವಿಷಯ ಏನಪ್ಪಾ ಅಂತಂದ್ರೆ, ಈ ವರ್ಷ ಬರಗಾಲ ಇರೋದ ಸಂಬಂಧ ಎಲ್ಲ ರೈತರ ಕಡೆಯಲ್ಲಿ ದುಡ್ಡು ಕಡಿಮೆ ಆಗಿದೆ ಅಂತ, ಶಾರ್ಟೇಜ್ ಇದೆ ಅಂತ. ಅದಕ್ಕೋಸ್ಕರ ಜಾತ್ರೆಯಲ್ಲಿ ವ್ಯಾಪಾರ ಮಾಡಕ್ ಬಂದವ್ರ ಭಾಳ ಬೇಜಾರಿಂದ ಮಾತಾಡತ್ತಾರ. ಯಾಕಂತಂದ್ರೆ ಹೋದ ವರ್ಷ ಅವ್ರ ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡ್ಕೊಂಡು ಹೋಗಿದಾರಂತ. ಇವತ್ತು ಈ ಟೈಮ್ ಹೇಳ್ತಿದಾರ, ಈ ಟೈಮ್ ಏನೂ ವ್ಯಾಪಾರ ಇಲ್ಲ ಅಂತ ಅವ್ರಿಗೆ. ಸರ್ ಬೇಜಾರ ಆಗ್ತೈತಿ, ಬರಗಾಲ ಬಿದ್ದಿರೋದನ್ನ ಆ ಥರ ಮಾತಾಡಿಸ್ತೇನೆ ಅವ್ರಿಗೆ. ಅವ್ರದ್ದು ಒಂದು ಅನುಭವ ಯಾವ ಥರ ಇರ್ತೈತಿ ಅನ್ನೋದು ತಿಳಿಸೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ವ್ಯಾಪಾರ ಹೇಗೆ ನಡೀತಿದೆ ಜಾತ್ರೆಯಲ್ಲಿ? ಸರ್, ವ್ಯಾಪಾರ ಅಂತೂ ಈ ವರ್ಷ ಹೇಳುವಂತ ವ್ಯಾಪಾರ ಯಾವುದೂ ಇಲ್ಲ ಸರ್. ಅಂತಂದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ವ್ಯಾಪಾರನೇ ಇಲ್ಲ. ಈ ವರ್ಷ ವ್ಯಾಪಾರನೇ ಇಲ್ಲ ಸರ್. ಯಾಕಂದ್ರೆ ಈ ವರ್ಷ ಬರಗಾಲಾಗಿದೆ, ರೈತರ ಕೈಯಲ್ಲಿ ಅಮೌಂಟ್ ಇಲ್ಲ. ಇವಾಗ ಇವತ್ತು ಇದು ಜಾತ್ರೆ ಹುಣ್ಣಿಮೆ, ಯಾಕಂದ್ರೆ ಇಲ್ಲಿ ಎಲ್ಲ ಉಡಿ ತುಂಬುವಂತದ್ದು ಕಾರ್ಯಕ್ರಮ. ಸುತ್ತಮುತ್ತಲ ಹಳ್ಳಿ ಮತ್ತು ಇಲ್ಲಿ ನಮ್ಮ ಬಂಕಾಪುರ ಗ್ರಾಮದವರು ಎಲ್ಲರೂ ಬಂದು ಇಲ್ಲಿ ವ್ಯಾಪಾರ ಮಾಡುವಂತ ಸ್ಥಳ ಇದು. ಅಂತದ್ರಲ್ಲಿ ಇಲ್ಲಿ ವ್ಯಾಪಾರ ಅಂತೂ ಯಾವ ಅಂಗಡಿಗೂ ಇಲ್ಲ ಸರ್ ಇಲ್ಲಿ. ಅಂದ್ರೆ ನೀವ್ ಹೇಳ್ತಿದ್ರಿ ಹೋದ ವರ್ಷಕ್ಕಿಂತ ಈ ವರ್ಷ ಅಂತೂ ತುಂಬಾ ನಮ್ಗೆ ಎಫೆಕ್ಟ್ ಆಗಿದೆ ಸರ್. ಇಲ್ಲಿ ರೈತರ ಕೈಯಲ್ಲಿ ಅಮೌಂಟ್ ಇದ್ದಿದ್ರೆ ನಮ್ಗೆ ಎಲ್ರಿಗೂ, ನಮ್ದು ಒಬ್ಬದೇ ಅಂತ ಇಲ್ಲ, ಎಲ್ರಿಗೂ ಒಳ್ಳೇದಾಗುವಂತ ಇತ್ತು ಸರ್. ಅದು ವ್ಯಾಪಾರ ಅಂತೂ ಯಾರಿಗೂ ಇಲ್ಲೇ ಇಲ್ಲ ಸರ್. ಅದು ನಾವು ಇಲ್ಲಿ ಜಗೆಗೆ ಬಾಡಿಗೆ ಕೊಡ್ಬೇಕು, ಕರೆಂಟ್ ಬಿಲ್ ತುಂಬಬೇಕು, ಅದೇ ತರನೇ ನಮ್ಮ ಖರ್ಚುನು ನೋಡ್ಕೋಬೇಕು, ಊಟದ್ದು, ಚಹಾ, ನಾಷ್ಟದ್ದೆಲ್ಲ. ಇಲ್ಲಿ ಯಾವ್ದು ಇಲ್ಲ ಸರ್. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡ್ಬೇಕಂದ್ರೆ ಬಹಳ ವ್ಯತ್ಯಾಸ ಇದೆ ಸರ್ ನಮ್ಗೆ. ಅಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಇವಾಗ? ಏನಿಲ್ಲ ಸರ್, ಅಂಗಡಿ ಹಾಕಿದೀವಿ ನಾವೆಲ್ಲ. ಬೀದಿ ವ್ಯಾಪಾರ ಮಂದಿ, ನಮ್ಗೆ ಲೈಸೆನ್ಸ್ ಅಂತೂ ಯಾವ್ದು ಇಲ್ಲೇ ಇಲ್ಲ. ಬೀದಿ ವ್ಯಾಪಾರ, ಜಾತ್ರೆ ಅಡ್ಡಾಡೋರು, ಇದು ಬಿಟ್ರೆ ಮತ್ತೆ ಮಾರ್ಕೆಟ್, ಸಂತಿ ಇದು ಮಾಡೋರು. ಏನೋ ಒಟ್ಟು ನಮ್ಗೆ ಎಲ್ಲಿ ಜಾತ್ರೆ ನಮ್ಗೆ ಅನುಕೂಲ ಆಗತ್ತಲ್ಲ ಅಲ್ಲಿ ಹೋಗ್ತಾ ಇರೋದು ಸರ್, ಅಷ್ಟೇ. ಸರ್, ತುಂಬಾ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಆಲ್ಮೋಸ್ಟ್ ಅಲ್ಲ ಎಲ್ಲ ಜನ ಜಾತ್ರೆ ಮಾಡಕ್ ಬಂದಾರ. ಜಾತ್ರೆ ಮಾಡಿ ಮನೆಗೆ ಹೊಂಟಾರ. ಇದೇನು ಟೈಮ್ ಇವಾಗ ಆಲ್ಮೋಸ್ಟ್ 9:30 ಆಗೈತೆ. ಇಲ್ಲಿ ನೋಡಕತ್ರಿ ಜಾತ್ರೆ ಮಾತ್ರ ಹ್ಯಾವಿ ಗ್ರ್ಯಾಂಡ್ ಆಗೈತೆ. ಎಲ್ಲರೂ ಎಲ್ಲ ತಗೊಳಕ್ ಬಂದಾರ. ಎಲ್ಲ ಐಟಮ್ಸ್ ಅದಾವ, ಎಲ್ಲ ಸಣ್ಣ ಮಕ್ಳ ಐಟಮ್ಸ್ ಎಲ್ಲ ಸಿಗ್ತೈತೆ ಜಾತ್ರೆ ಒಳಗೆ. ಎಲ್ಲ ಖರೀದಿ ಮಾಡಿ ಖುಷಿಯಿಂದ ಮನೆಗೆ ಹೊಂಟ್ರ. ಬಟ್ ಲಾಸ್ಟ್ ಇಯರ್ಕಿಂತ ಈ ಇಯರ್ ಸ್ವಲ್ಪ ಕಡಿಮೆ ಐತೆ ಅಂತ ಹೇಳಿದಾರ. ಬಟ್ ಆಗ್ಲಿ, ಒಳ್ಳೇದಾಗ್ಲಿ ಎಲ್ಲರಿಗೂ ಅನ್ನೋದು ಅಷ್ಟೇ. ನಾವಿಲ್ಲಿ ಅಡುಗೆ ಸಾಮಾನು ಎಲ್ಲ ನೋಡಿದ್ವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಕಂಬಳಿಗಳನ್ನ ಭಾಳ ಬೆಸ್ಟ್ ಅದಾವ. ಇವ ಜಾತ್ರೆ ಒಳಗೆ ಸಿಗ್ತಾವ. ಒಂದ್ ವೇಳೆ ನೀವೇನಾದ್ರೂ ಕಂಬಳಿ ಬೇಕಂದ್ರೆ ರಾಣೆಬೆನ್ನೂರೊಳಗೆ ಇರ್ತಾರ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಒಳಗಡೆ. ಇಲ್ಲಿ ನೋಡ್ರಿಪ್ಪ, ಜಾತ್ರೆ ಮಾಡಕ್ ಬಂದಾರ ಹುಡುಗರು. ಇವ್ರ ಫುಲ್ ಗಿಚ್ಚು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊಂಟಾರ ಇವಾಗ. ಇಲ್ಲೆಲ್ಲ ದೇವ್ರ ಫೋಟೋ ಫ್ರೇಮ್ ಅದಾವಿಲ್ಲ, ನೀವು ನೋಡಕತ್ತೀರಿ. ರೇಟ್ ಕೇಳೋದು ಯಾವ್ಯಾವ ಎಷ್ಟೆಷ್ಟು ಫ್ರೇಮ್ ರೇಟ್ ಅನ್ನೋ ಫ್ರೆಂಡ್ಸ್. ಇಲ್ಲಿ ನೋಡಕತ್ತೀರಿ ನೀವು ಫೋಟೋದ ಪರಮೇಶ್ವರ ಪಾರ್ವತಿದು ಅಲ್ಟಿಮೇಟ್ ಆಗಿದೆ ಮಾತ್ರ. ಬಂಕಾಪುರ ಜಾತ್ರೆ ಒಳಗೆ ಹಚ್ಚಿದಾರೆ ಇವ್ರ ಅಂಗಡಿನ. ತುಂಬ ಕಡಿಮೆ ಪ್ರೈಸ್ ಇದೆ, 360, 300, 400 ರೇಂಜ್ ಒಳಗೆ ಅದಾವೆ. ಬಟ್ ಒಳ್ಳೆ ಫೋಟೋಸ್ ಇದಾವೆ. ಇವ್ರದ್ದು ಶಾಪ್ ಬಂದ ಬಂಕಾಪುರದಲ್ಲಿ ಬರ್ತೈತಿ.
ಶ್ರೀ ಸೋಮಲಿಂಗೇಶ್ವರ ಫೋಟೋ ಫ್ರೇಮ್ ವರ್ಕ್ಸ್ ಅಂತ. ತುಂಬ ಅದ್ಭುತವಾಗಿ ಫೋಟೋ ಫ್ರೇಮ್ಗಳನ್ನ ರೆಡಿ ಮಾಡ್ತಾರೆ. ನೀವೊಂದು ವೇಳೆ ಬಂಕಾಪುರದಲ್ಲಿ ಇದ್ರೆ ಈ ಶಾಪಿಗೆ ವಿಸಿಟ್ ಮಾಡ್ರಿ, ನಿಮಗೆ ಬೇಕಾದಂಥ ಫೋಟೋಗಳನ್ನ ತೊಗೊಳ್ರಿ. ಲ್ಯಾಂಡ್ಮಾರ್ಕ್ ಮಾಡರ್ನ್ ಸ್ಕೂಲ್ ಅಂತ ಹೇಳಿದಾರೆ ಅವ್ರ. ಬಾಂಡೆ ಅಂಗಡಿನೂ ಅದಾವ ಜಾತ್ರೆ ಒಳಗಡೆ, ನೀವು ನೋಡಕತ್ತೀರಿ ಎಲ್ಲ ಬಾಂಡೆ ಸಾಮಾನು ಸಿಗ್ತಾವಿಲ್ಲ. ನೋಡ್ರಿ ಜಾತ್ರೆ ಒಳಗಡೆ ಒಳ್ಳೆ ಒಳ್ಳೆ ಬಾಂಡೆ ಹಚ್ಚಿದಾರ. ನೀವು ಬಂಕಾಪುರ ಜಾತ್ರೆ ಬಂದ್ರ, ತೋಪಿನ ದುರ್ಗಾದೇವಿ ಜಾತ್ರೆ ಬಂದ್ರೆ ನಿಮ್ಗೆ ಎಲ್ಲಾ ಸಿಗ್ತಾವ ಅಂತ ಹೇಳ್ಬೋದು. ಎಲ್ಲಾರು ಹುಡುಗರು ಇಲ್ಲೇ ಅದಾರ, ಎಲ್ಲಾ ಬಾಂಡೆನೂ ಸಿಗ್ತಾರ, ಒಟ್ಟ ಚೀಪ್ ಅಂಡ್ ಬೆಸ್ಟ್ ಸಿಗ್ತಾವ ಅಂತ ಹೇಳ್ಬೋದು. ಇಲ್ಲಿ ಸ್ಟೇಷನರಿ ಐಟಮ್ಸ್ ಎಲ್ಲ ಅದಾವ. ಇಲ್ಲಿ ಬಳೆಗಳೆಲ್ಲ ಅದಾವ, ತೋರಿಸ್ತೇನೆ ನಿಮಗೆ. ಇಲ್ಲಿ ಬರೇ ಬಳೆ ಮಾತ್ರ ಸಿಗೋದಿಲ್ಲ. ಆಲ್ಮೋಸ್ಟ್ ಅಲ್ವಾ ಇವತ್ತ ಬಂಕಾಪುರ ಜಾತ್ರೆ ಯಾವ ತರ ಇದೆ ಅನ್ನೋದು ನಾನು ನಿಮಗೆ ತೋರಿಸಿದ್ದೇನೆ. ನಾನು ಟೈಮ್ ಮಿಸ್ ಆತಂತಂದ್ರ 10:15 ಆತ. ಇವಾಗ ಮನೆಗೆ ಹೊರಡೋ ಸಮಯ. ಇವಾಗ ಇಲ್ಲಿ ಹೂವು, ಕಾಯಿ, ಹಣ್ಣು, ದೇವರಿಗೆ ಬೇಕಾಗಿದ್ದೆಲ್ಲಾನು ಇಲ್ಲೇ ಮಾರೋದೆ. ಇವಾಗ ನಮ್ ಜೊತೆ ಎಲ್ಲಾ ಬಿಸ್ನೆಸ್ ಹುಡುಗರು ಅದಾರ. ಬೆಳಗ್ಗೆಯಿಂದ ಜಾತ್ರೆ ಒಳಗೆ ಬಿಸ್ನೆಸ್ ಮಾಡಿದಾರ. ಇವಾಗ ಅವ್ರ ಊಟಕ್ಕೆ ಹೊಂಟಿದಾರ. ಪಾಪ ನಂಗೆ ಸಿಕ್ರವ್ರ, ನಮ್ ಸಬ್ಸ್ಕ್ರೈಬರ್ ಅಂತವ್ರ. ಅದಕ್ಕೋಸ್ಕರ ಅವ್ರ ಜೊತೆ ಮಾತಾಡ್ಕೊಂತ ನಿಂತ ಭಾಳ ಖುಷಿ ಆತ. ಬೆಸ್ಟ್ ಬಿಸ್ನೆಸ್ ಆಗಿದೆ ಅಂತ ಹೇಳಿದಾರ. ಬಟ್ ಹೋದಷ್ಟು ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆ ಆಗಿದೆ ಅಂತ ಹೇಳತ್ತಾರ. ಮತ್ತು ನಾಳೆ ನಾಡಿದ್ದು ಆಗ್ಬೋದು ಅಂತ ಹೇಳಿದಾರ. ಅವ್ರು ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ನನ್ನ ಚಾನಲ್ ಮೂಲಕ ಅವ್ರಿಗೆ ನಾನು ವಿಶ್ ಮಾಡ್ತೇನೆ. ಪಾಪ ಅವರು ಊಟಕ್ಕೆ ಟೈಮ್ ಆಗಿದೆ, ಊಟಕ್ಕೆ ಹೋಗ್ಲಿ. ನಾನು ಇವಾಗ ಲಾಗ್ ಮುಗಿಸೋ ಟೈಮ್ ಇದೆ. ಅರೌಂಡ್ ಇವಾಗ 10:30 ಟೈಮ್ ಆಗಿದೆ. ನಾನು ಮನೆಗೆ ಹೋಗ್ತೀನಿ ಇವಾಗ. ಇವತ್ತು ನಾನು ಬಂಕಾಪುರದಲ್ಲಿರುವ ತೋಪಿನ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ಜಾತ್ರೆ ಯಾವ ಥರ ನಡೀತೈತೆ ಅನ್ನೋದನ್ನು ನಾನು ನಿಮಗೆ ಎಲ್ಲವನ್ನು ತೋರಿಸೋ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ಜಾತ್ರೆಯಲ್ಲಿ ಯಾವ್ದ್ಯಾವ್ದು ಆಟಗಳೇ ಇರ್ತೈತೆ, ಅದಾದ್ಮೇಲೆ ಯಾವ್ಯಾವ ಅಂಗಡಿಗಳಿರ್ತಾವೆ, ಆಮೇಲೆ ಯಾವ್ದಾವ್ದು ಫುಡ್ ಕಾರ್ನರ್ಸ್ ಇರ್ತಾವೆ, ಜಾತ್ರೆಗೆ ಎಷ್ಟು ಜನ ಬಂದಿರ್ತಾರೆ ಅನ್ನೋದನ್ನು ನಿಮಗೆ ಕ್ಲೀನಾಗಿ ತೋರಿಸೋದನ್ನು ಪ್ರಯತ್ನ ಮಾಡಿದ್ದೇನೆ. ಹಾಗಿದ್ಮೇಲೆ ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.